ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 22ನೇ ತಾರೀಕು ಸೌಮ್ಯವಾಸರ ಅಂದ್ರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯ ಅಂದ್ರೆ ಪ್ರತಿಪದ್ ಮೊದಲನೇ ದಿವಸ. ಇದು ಈ ದಿನ ಸಂಜೆ 5:33 ಇರಲಿದೆ. ನಂತರ ಬಿದಿಗೆ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:24 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಘ್ನ. ಇದು ಈ ದಿನ ಬೆಳಿಗ್ಗೆ 7:05 ಇರಲಿದೆ. ನಂತರ ಉತ್ತರ ಕರ್ಣ ಭಾವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 4:04 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲಾ, ಚಂದ್ರ ಇರುವಂತಹ ರಾಶಿ ತುಲಾ. ಹಾಗಾಗಿ ಈ ದಿನ ಮತ್ತೆ ನಾಳೆ ಸೂರ್ಯ ಚಂದ್ರ ಇಬ್ರು ಕೂಡ ತುಲಾ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 1:36 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:39 ಮಧ್ಯಾಹ್ನ 12:07 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:59 ಸಂಜೆ 5:47 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಈ ದಿನ ಸಂಜೆ 6 ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದರ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವರ್ತಕರಿಗೆ ಹಾಗೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಇನ್ನು ವರ್ತಕರಿಗಾಗ್ಲಿ ದಳ್ಳಾಳಿಗಳಿಗಾಗ್ಲಿ ಈ ದಿನ ಲಾಭಾಂಶ ಹೆಚ್ಚಾಗಿರುವಂತಹ ಸಂದರ್ಭ. ಹಾಗೆ
ಈ ದಿನ ಬುಧವಾರದ ದಿನವೇ ಕಾರ್ತಿಕ ಮಾಸದ ಪಾಡ್ಯ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಬಲಿಪಾಡ್ಯಮಿ ಹಬ್ಬ ಈ ದಿನ ಆಚರಣೆಯಲ್ಲಿರುತ್ತೆ. ಈ ದಿನದಿಂದಲೇ ಹೊಸ ಲೆಕ್ಕಾಚಾರಗಳು ಆರಂಭ ಆಗುವಂಥದ್ದು. ಹಾಗಾಗಿ ಬುಧನ ಕಾರಕತ್ವದಲ್ಲಿ ಈ ಒಂದು ವರ್ಷ ವ್ಯವಹಾರಸ್ಥರಿಗೆ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ವಾಕ್ಚಾತುರ್ಯವನ್ನ, ನಿಮ್ಮ ಬುದ್ಧಿಶಕ್ತಿಯನ್ನ, ನಿಮ್ಮ ವಿದ್ಯೆಯನ್ನ ನೀವು ಬಳಸಿಕೊಂಡು ವ್ಯವಹಾರಗಳನ್ನು ಮಾಡ್ತೀರಿ. ಇದರಿಂದ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಸ್ವಂತ ಬಿಸಿನೆಸ್ ಆಗಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂತಹ ಬಿಸಿನೆಸ್ಗಾಗಲಿ ಉತ್ತಮವಾದಂತಹ ಲಾಭ ಇದೆ. ಜೊತೆಗೆ ಸ್ನೇಹಕ್ಕೆ, ಗೆಳೆತನಕ್ಕೆ ಬುಧ ಕಾರಕ. ಅದರಂತೆಯೇ ಕಲಿಕೆಗೆ, ಬರವಣಿಗೆಗೂ ಕೂಡ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂತವ್ರಿಗೂ ಕೂಡ ಅದ್ಭುತವಾದಂತಹ ಒಂದು ಪ್ರಗತಿ ಇದೆ. ಒಟ್ಟಾರೆ ಬುಧನಿಂದ ಬಹಳ ವಿಶೇಷವಾದಂತಹ ವ್ಯಾಪಾರ ಚಟುವಟಿಕೆಗಳು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಕೆಲಸಗಳು ಯಶಸ್ವಿಯಾಗತ್ತೆ. ಏಕೆಂದ್ರೆ ಗುರುಹೋರ ನಿಮಗೆ ತುಂಬಾ ಫೇವರಬಲ್ ಆಗಿ ಇರುವಂತದ್ದು. ಇದು ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:07 ಹಾಗೆ ಅಪರಾಹ್ನ 4:02 ಸಂಜೆ 5:01 ಇನ್ನು ರಾತ್ರಿ 11:04 ರಾತ್ರಿ 12:05 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರದಲ್ಲಿ ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಯಾಕೆಂದ್ರೆ ಶನಿಹೋರ ತುಂಬಾ ನಿಧಾನವಾಗಿ ಚಲಿಸುವಂಥದ್ದು. ಅದರಲ್ಲೂ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಇದರಿಂದ ನಿಮ್ಮ ಕೆಲಸದ ಬಗ್ಗೆನೇ ನಿಮಗೆ ಒಂದು ರೀತಿಯ ಜಿಗುಪ್ಸೆ ಮೂಡುತ್ತೆ. ಹಾಗಾಗಿ ಶನಿಹೋರದಲ್ಲಿ ಸ್ವಲ್ಪ ಜಾಗೃತರಾಗಿದೆ. ಇದು ಈ ದಿನ ಬೆಳಿಗ್ಗೆ 8:08 ಬೆಳಿಗ್ಗೆ 9:08 ಹಾಗೆ ಅಪರಾಹ್ನ 3:03 ಅಪರಾಹ್ನ 4:02 ಇನ್ನು ರಾತ್ರಿ 10:04 ರಾತ್ರಿ 11:04 ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಬುಧ ಹೊರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಿಮ್ಮ ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ವ್ಯಾಪಾರಿ ವರ್ಗದವರಿಗೂ ಕೂಡ ಈ ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುವಂತಹ ಒಂದು ಸಂಕಲ್ಪ ಇದೆ. ಅದನ್ನ ಈ ದಿನ ಆದಷ್ಟು ಬೆಳಿಗ್ಗೆ 6:10 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:04 ಮಧ್ಯಾಹ್ನ 2:04 ಹಾಗೆ ರಾತ್ರಿ 8:02 ರಾತ್ರಿ 9:03 ಬುಧ ಹೊರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಡಾಕ್ಯುಮೆಂಟೇಶನ್ ವಿಚಾರ, ಈ ಒಂದು ಹಣಕಾಸಿನ ವಿಚಾರಗಳು ಬಂದ್ರೆ ಆದಷ್ಟು ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಮಾಡಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಸೈಟು, ಮನೆ ಇತ್ಯಾದಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಶುಕ್ರ ಹೋರದಲ್ಲಿ ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 5:09 ಬೆಳಿಗ್ಗೆ 6:10 ಇನ್ನು ಮಧ್ಯಾಹ್ನ 12:06 ಮಧ್ಯಾಹ್ನ 1:04 ಹಾಗೆ ರಾತ್ರಿ 7:01 ರಾತ್ರಿ 8:02 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಡಾಕ್ಯುಮೆಂಟೇಶನ್ ವಿಚಾರ, ಈ ಒಂದು ಹಣಕಾಸಿನ ವಿಚಾರಗಳು ಬಂದ್ರೆ ಆದಷ್ಟು ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಮಾಡಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಸೈಟು, ಮನೆ ಇತ್ಯಾದಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಶುಕ್ರ ಹೋರದಲ್ಲಿ ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 5:09 ಬೆಳಿಗ್ಗೆ 6:10 ಇನ್ನು ಮಧ್ಯಾಹ್ನ 12:06 ಮಧ್ಯಾಹ್ನ 1:04 ಹಾಗೆ ರಾತ್ರಿ 7:01 ರಾತ್ರಿ 8:02 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ಕುಜ ಹೋರ ಕೂಡ ಬಹಳ ಚೆನ್ನಾಗಿದೆ.
ಇದು ಕೂಡ ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ ಶುಕ್ರ ಹೋರಾದಲ್ಲಿ ಮುಂದುವರಿಸಬಹುದು. ಒಳ್ಳೆಯ ಫಲ, ಅನುಕೂಲಕರವಾದಂತಹ ಫಲಿತಾಂಶ ನಿಮ್ಮದಾಗುತ್ತೆ. ಹಾಗೆ ನಿಮ್ಮ ಯಾವುದೇ ಒಂದು ಮಾರ್ಕೆಟಿಂಗ್ ಮಾಡುವಂತಹ ವಿಚಾರ ಅಂದ್ರೆ ನಿಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೂ ಕೂಡ ಈ ಕುಜ ಹೋರವನ್ನ ನೀವು ಬಳಸಿಕೊಳ್ಬಹುದು. ಇದರಲ್ಲಿ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 1 ನಿಮಿಷದಿಂದ ಸಂಜೆ 6 ಗಂಟೆ 1 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 5 ನಿಮಿಷದಿಂದ ರಾತ್ರಿ 1 ಗಂಟೆ 6 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನ ತಿಳ್ಕೊಳ್ಳಿ. ಒಳ್ಳೆಯ ಹೊರಾದ ಬಗ್ಗೆ ಪರಿಚಯ ಮಾಡಿಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ನೀವು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಕಾರ್ತೀಕ ಮಾಸದ ಪಾಡ್ಯ ಇರುವಂತಹ ದಿನ. ಹಾಗಾಗಿ ಈ ದಿನವನ್ನ ಬಲಿಪಾಡ್ಯಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಈ ದಿನ ಗೋವರ್ಧನ ಪೂಜೆಯನ್ನ ಮಾಡುವಂಥದ್ದಿದೆ. ಹಾಗೆ ದೀಪಾವಳಿ ಹಬ್ಬವನ್ನ ಈ ದಿನ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರದಲ್ಲಿದೆ. ಹಾಗೆ ಈ ದಿನ ರಾತ್ರಿಯ ವೇಳೆಗೆ ಬಿದಿಗೆಯ ತಿಥಿ ಆರಂಭ ಆಗಿರುತ್ತೆ. ಹಾಗಾಗಿ ಬಿದಿಗೆಯ ಚಂದ್ರ ದರ್ಶನವನ್ನ ಮಾಡಲಿಕ್ಕೆ ಈ ದಿನ ರಾತ್ರಿ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಮಾಡಿರುವಂತಹ ದೋಷಗಳನ್ನ, ತಪ್ಪುಗಳನ್ನ, ಅಪವಾದಗಳನ್ನ, ಅಪರಾಧಗಳನ್ನ ಮನ್ನಿಸು ಅಂತ ಹೇಳಿ ಭಗವಂತನಲ್ಲಿ ಮೊರೆ ಇಡ್ಲಿಕ್ಕಾಗಿ ಚಂದ್ರ ದರ್ಶನವನ್ನ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ನಾಳೆ ಯಮದ್ವಿತೀಯವನ್ನ ಆಚರಣೆ ಮಾಡ್ತಾರೆ. ಇದನ್ನೇ ಸೋದರ ಬಿದಿಗೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದೀಪಾವಳಿ ಎಲ್ಲರ ಮನಸ್ಸಿನಲ್ಲೂ ಒಂದು ಸಂತೋಷವನ್ನು ತರುವಂತಹ ಒಂದು ಬೆಳಕಿನ ಹಬ್ಬ. ಇದರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಗಳನ್ನ ಕೇಳಿಸ್ಕೊಂಡಿದ್ದೀರಿ. ಈಗ ಬಂಧುಗಳೇ, ಈ ದಿನ ಬಲಿಪಾಡ್ಯಮಿ ಇರುವಂತಹ ದಿನ. ಅಂದ್ರೆ ಈ ಕಾರ್ತಿಕ ಮಾಸದ ಪಾಡ್ಯಮಿಯ ದಿನ ಬಲಿಚಕ್ರವರ್ತಿಯನ್ನ ಸ್ಮರಣೆ ಮಾಡುವಂತಹ ಒಂದು ವಿಶೇಷ ದಿನ. ಅದರಲ್ಲೂ ದೀಪಾವಳಿಯ 3ನೇ ದಿನದ ಹಬ್ಬ ಬಲಿಪಾಡ್ಯಮಿ. ದಾನವ ಅರಸನಾದಂತಹ ಬಲೀಂದ್ರನ ಪೂಜೆಯನ್ನ ಮಾಡುವಂತಹ ಕಾರ್ಯಕ್ರಮ ಈ ದಿನ ಇರುತ್ತೆ. ಹಾಗಾಗಿ ಈ ದಿನವನ್ನೇ ಬಲೀಂದ್ರನನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಇದೆ. ಅದರಲ್ಲೂ ಹಿರಣ್ಯಕಶಿಪು ತಮಗೆ ಗೊತ್ತಿದೆ, ರಾಕ್ಷಸ. ಇವನ ಮಗ ಪ್ರಹ್ಲಾದ ನಾರಾಯಣನಲ್ಲಿ ಅತೀವವಾದಂತಹ ಭಕ್ತಿಯನ್ನು ಇಟ್ಟುಕೊಂಡಿದ್ದಂತಹ ಪ್ರಹ್ಲಾದನ ವಂಶಜರೇ ಈ ಬಲಿಚಕ್ರವರ್ತಿ. ಹಾಗಾಗಿ ಈ ಬಲಿಚಕ್ರವರ್ತಿ ಒಳ್ಳೆಯವನಾದರೂ ಕೂಡ ಅವನ ಸುತ್ತಮುತ್ತ ಇದ್ದಂತಹವರು ರಾಕ್ಷಸರು. ಹಾಗಾಗಿ ಆ ರಾಕ್ಷಸರು ಮಾಡ್ತಾ ಇರುವಂತಹ ಕೆಲಸಗಳನ್ನ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತಹ ಒಂದು ಅಪಕೀರ್ತಿ ಬಲಿಚಕ್ರವರ್ತಿಗೆ ಬರುತ್ತೆ. ಹಾಗಾಗಿ ಆ ಕೆಟ್ಟ ರಾಕ್ಷಸರ ಉಪಟಳವನ್ನ ಹತ್ತಿಕ್ಕಿ ಅವರನ್ನ ಪಾತಾಳ ಲೋಕಕ್ಕೆ ತುಳಿಬೇಕು ಅಂತಾನೆ ವಿಷ್ಣು ವಾಮನ ಅವತಾರವನ್ನ ತಾಳಿ ಬಂದದ್ದು. ಇಲ್ಲಿ ಆ ಒಟುವಾದಂತಹ ವಾಮನನಿಗೆ ಭೂಮಿಯನ್ನ ದಾನವಾಗಿ ನೀಡುವಂತಹ ಒಂದು ಭರವಸೆಯನ್ನ ಕೊಟ್ಟಂತಹ ಬಲಿಚಕ್ರವರ್ತಿಯನ್ನ ವಿಷ್ಣು 3 ಪಾದಗಳಷ್ಟು ಭೂಮಿಯನ್ನ ಮಾತ್ರ ಬೇಡುವಂತಹದ್ದು. ನಂತರ ಒಂದು ಪಾದದಲ್ಲಿ ಇಡೀ ಭೂಮಂಡಲವನ್ನ, 2ನೇ ಪಾದದಲ್ಲಿ ಇಡೀ ಆಕಾಶವನ್ನ, ಹಾಗೆ 3ನೇ ಪಾದವನ್ನ ಎಲ್ಲಿಡ್ಲಿ ಅಂತ ಕೇಳಿದಾಗ ತನ್ನ ತಲೆಯ ಮೇಲೆ ಇಡು ಅಂತ ಹೇಳಿ ಬಲಿಚಕ್ರವರ್ತಿ ಹೇಳಿದಾಗ ಅದರಂತೆ ವಾಮನ ರೂಪಿಯಾದಂತಹ ವಿಷ್ಣು ಬಲಿಯ ತಲೆ ಮೇಲೆ ತನ್ನ ಪಾದಗಳನ್ನ ಇಡ್ತಾನೆ. ಆಗ ಬಲಿಚಕ್ರವರ್ತಿ ಮತ್ತೆ ಆತನ ಸಹ ರಾಕ್ಷಸರು ಕೂಡ ಪಾತಾಳ ಲೋಕಕ್ಕೆ ಹೋಗ್ಬಿಡ್ತಾರೆ. ಇದರಿಂದ ಒಂದು ವಿಧದಲ್ಲಿ ಬಲಿಚಕ್ರವರ್ತಿಗೆ ಮೋಕ್ಷ ಸಿಕ್ಕಿದ್ರೂ ಕೂಡ ಆ ರಾಕ್ಷಸ ರಾಜನ ಉಪಟಳವನ್ನ ತಡಿಲಿಕ್ಕೆ ಸಾಧ್ಯ ಆಗದೆ ಋಷಿ ಮುನಿಗಳು, ದೇವಾದಿ ದೇವತೆಗಳು ವಿಷ್ಣುವಿನಲ್ಲಿ ಮೊರೆ ಹೋಗಿ ಈ ರೀತಿಯಾಗಿ ಅವಸಾನ ಆಯಿತು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಪಾತಾಳ ಲೋಕಕ್ಕೆ ಹೋದಂತಹ ಬಲೀಂದ್ರನನ್ನ ವರ್ಷಕ್ಕೆ 1 ದಿನ ನೆನೆದು ಭೂಮಿಗೆ ಕರೆಯುವಂತಹ ದಿನವೇ ಬಲಿಪಾಡ್ಯಮಿ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಬಲೀಂದ್ರನನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಬಲಿಚಕ್ರವರ್ತಿಯ ಸ್ಮರಣಾರ್ಥವಾಗಿ ಈ ದಿನ ಗೋಮಯದಿಂದ ಬಲಿಚಕ್ರವರ್ತಿಯ ಕೋಟೆಯನ್ನ ಕಟ್ಟುತ್ತಾರೆ. ತುಳಸಿ ಕಟ್ಟೆಯ ಸಮೀಪದಲ್ಲಿ ಗೋಮಯದಿಂದ 7 ಸುತ್ತಿನ ಕೋಟೆಯನ್ನ ಕಟ್ಟಿ ಕೋಟೆಗೆ ಗಣಪತಿಯನ್ನ ಕಾವಲಿಗೆ ನಿಲ್ಲಿಸಿ ಮನೆ ಬಾಗಿಲಿನ ಹೊಸ್ತಿಲಿಗೂ ಕೂಡ ಯಾವ ದುಷ್ಟ ಶಕ್ತಿಗಳು ಒಳ ಪ್ರವೇಶ ಮಾಡದಂತೆ ಸಗಣಿಯಿಂದ ಮಾಡಿದಂತಹ ಸಣ್ಣ ಗೊಂಬೆಗಳನ್ನು ಕೂಡ ಇಡ್ತಾರೆ.
ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಬಲೀಂದ್ರನಿಗೆ ಪೂಜೆಯನ್ನ ಮಾಡುವಂಥದ್ದು, ಜೊತೆಗೆ ರಾತ್ರಿ ಇಡೀ ಮನೆಯ ಸುತ್ತ ದೀಪಗಳನ್ನು ಬೆಳಗಿಸುವಂತಹ ಒಂದು ಕ್ರಮ ಕೂಡ ಇದೆ. ಇಲ್ಲಿ ಈ ದೈತ್ಯರ ರಾಜನಾದಂತಹ ಬಲಿಚಕ್ರವರ್ತಿ ಭೂಮಿಗೆ ಹಿಂದಿರುಗಿದಂತಹ ಗೌರವಾರ್ಥವಾಗಿ ಇದನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಹಿಂದೂ ಮಾಸವಾದಂತಹ ಕಾರ್ತಿಕ ಮಾಸದ ಆರಂಭ ಈ ದಿನದಿಂದ ಆಗುವಂಥದ್ದು. ಹಾಗಾಗಿ ಈ ಕಾರ್ತಿಕ ಮಾಸದ ಎಲ್ಲ 30 ದಿನಗಳಂದೂ ಕೂಡ ದೀಪವನ್ನ ಮನೆಯ ಮುಂದೆ ಬೆಳಗಿಸುವಂತಹ ಒಂದು ಪದ್ಧತಿ ಬಂದಿದೆ. ಈ ದಿನದಿಂದಲೇ ವರ್ತಕರಿಗೆ ಹೊಸ ಸಂವತ್ಸರ, ಹೊಸ ವರ್ಷ. ಹಾಗಾಗಿ ಲೆಕ್ಕದ ಪುಸ್ತಕಗಳನ್ನು ಕೂಡ ಈ ದಿನ ಇಟ್ಟು ಪೂಜೆ ಮಾಡಿ ಹೊಸ ಸಾಂಪ್ರದಾಯಿಕ ವರ್ಷವನ್ನ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ಬಲಿಪಾಡ್ಯಮಿ ತಮ್ಮೆಲ್ಲರಲ್ಲೂ ಕೂಡ ಹರ್ಷವನ್ನ ತರಲಿ, ಭಗವಂತ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನ ನಮಗೆಲ್ಲ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿ ನಿಮ್ಮ ಯೋಜನೆಗಳು ಈ ದಿನ ಸಮರ್ಪಕವಾಗಿ ಸಮರ್ಥವಾಗಿ ನಡೆಯುವಂತಹ ದಿನ, ಕುಟುಂಬಸ್ಥರ ಬೆಂಬಲ ಪಡ್ಕೊಳ್ಳುವಂತಹ ದಿನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಭಾವಾವೇಶವನ್ನ ಅರ್ಥ ಮಾಡಿಕೊಳ್ಳುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಅಜೆಂಡಾ ಏನು, ನಿಮ್ಮ ಕೆಲಸ ಕಾರ್ಯಗಳ ಒತ್ತಡ ಏನು, ಇದನ್ನ ಸಮರ್ಥವಾಗಿ ಅವರು ಬಲ್ಲವರಾಗಿರ್ತಾರೆ. ಅವರಿಂದ ನಿಮಗೆ ತುಂಬ ಸಹಕಾರ ಸಹಾಯಗಳು ಕೂಡ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ಕುಟುಂಬದ ವಿಚಾರಗಳಿಗೆ ಈ ದಿನ ನೀವು ಬಹಳಷ್ಟು ಸಮಯವನ್ನು ಕೊಡುವಂಥದ್ದು ಇದೆ. ಕ್ವಾಲಿಟಿ ಟೈಮ್ ಅನ್ನು ಕೊಡ್ತೀರಿ. ಜೊತೆಗೆ ಈ ದಿನ ಕುಟುಂಬದ ವಿಚಾರಗಳಲ್ಲಿ, ಭಿನ್ನಾಭಿಪ್ರಾಯಗಳಲ್ಲಿ ಈ ದಿನ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತಹ ಒಂದು ವಿಶೇಷ ದಿನ ಕೂಡ. ಹಾಗೆ ಈ ದಿನ ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ನಿಮ್ಮ ಒಂದು ಸಹಾಯ ಸಹಕಾರ ಬೇಕಾಗಿದೆ ಅಂಥವರಲ್ಲಿ ಈ ದಿನ ನೀವೇ ವಿಶೇಷವಾದಂತಹ ಒಂದು ಮನವರಿಕೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಪರೋಪಕಾರ ಈ ದಿನ ನಿಮಗೆ ತುಂಬ ಸಂತೋಷವನ್ನು ನೀಡುವಂತಹ ವಿಚಾರ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧುಗಳ ಜೊತೆಯಲ್ಲಿ ಲೇವಾದೇವಿ ವ್ಯವಹಾರದಲ್ಲಿ ನೀವು ಭಾಗಿಯಾಗಬೇಡಿ, ಅಂಥ ವಿಚಾರಗಳಲ್ಲಿ ಮೂಗು ತೂರಿಸಬೇಡಿ. ಹಾಗಾಗಿನೇ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ. ಇನ್ನು ವಿಶೇಷವಾಗಿ ಯಾವುದೇ ರೀತಿಯ ಮಾನಸಿಕ ಒತ್ತಡಗಳು ಬಂದರೆ ಅದನ್ನು ನೀವೇ ಸಂದರ್ಭೋಚಿತವಾಗಿ ನಿಭಾಯಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನ ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ಚಂದ್ರ ಇರುವಂತಹ ದಿನ. ಇದು ಕೂಡ ಶುಭ ಫಲಗಳನ್ನು ತರುವಂತಹ ಸಂದರ್ಭ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಸಮಸ್ಯೆಯ ಮೂಲವನ್ನು ಅರಿತುಕೊಂಡು ನೀವು ಕೆಲಸವನ್ನು ಮುಂದುವರಿಸುವಂಥದ್ದಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಭದ್ರವಾದಂತಹ ಒಂದು ತೀರ್ಮಾನ ಇರುತ್ತೆ. ನಾಳಿನ ದಿನಮಾನಸದಲ್ಲಿ ಬೇಕಾದಂತಹ ಕೆಲವೊಂದು ಭದ್ರತೆಯ ವಿಚಾರಗಳನ್ನು ಈ ದಿನ ಪರಿಗಣಿಸುವಂಥದ್ದು ಕೂಡ ಇದೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೆ ಅದು ದೂರ ಆಗುತ್ತೆ. ಇನ್ನು ಈ ದಿನ ಕುಟುಂಬಸ್ಥರಿಂದ ಒಳ್ಳೆಯ ಸಲಹೆ, ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಒಂದು ವಿಸ್ತರಣೆ ಇದೆ. ಆ ವ್ಯಾಪಾರದಲ್ಲಿ, ಸ್ವಂತ ಬಿಸಿನೆಸ್ ಅಲ್ಲೂ ಕೂಡ ಈ ದಿನ ನೀವು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಜವಾಬ್ದಾರಿಗಳನ್ನು ವಹಿಸುವಂಥದ್ದು. ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ಈ ದಿನ ಬಹಳ ಉತ್ತಮವಾಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಹಾಗೆ ಕೆಲವೊಂದು ಜವಾಬ್ದಾರಿಯ ಕಾರ್ಯಗಳು ನಿಮ್ಮನ್ನ ತುದಿಗಾಲಿನಲ್ಲಿ ಇರುವಂತೆ ಮಾಡುವಂಥದ್ದು, ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂತಹ ಕೆಲಸಗಳು ಕೂಡ ಇರುತ್ತೆ. ಒಟ್ಟಾರೆ ಹೊಸ ದಿನ, ಹೊಸ ಲವಲವಿಕೆ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಈ ದಿನ ಪಠಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ. ಯಾವುದೋ ಒಂದು
ಚಿಂತೆ, ಒಂದು ಸಮಸ್ಯೆ ನಿಮ್ಮ ಮನಸ್ಸನ್ನ ಈ ದಿನ ಹೊಕ್ಕುವಂಥದ್ದು, ಅದರ ಬಗ್ಗೆನೇ ಬಹಳ ಸುದೀರ್ಘವಾದಂತಹ ಆಲೋಚನೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಅಂತ ಆಲೋಚನೆ ಮಾಡಿದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಶತ್ರುಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ಬಂಧಿಸುವಂಥವರು, ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು. ಹಾಗಾಗಿ ಅವರನ್ನ ಆದಷ್ಟು ಪಕ್ಕಕ್ಕಿಟ್ಟು ನೀವು ಮುನ್ನಡೆಯುವಂಥದ್ದು ಉತ್ತಮ. ಅದಕ್ಕಾಗಿಯೇ ಸ್ವಲ್ಪ ಶ್ರಮ ಹಾಗೆ ನಿಮ್ಮ ವಾಕ್ಚಾತುರ್ಯ ಎರಡನ್ನೂ ಕೂಡ ಈ ದಿನ ಬಳಸ್ಕೊಳ್ಬೇಕಾಗತ್ತೆ. ಆದರೆ ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತೆ ಈ ಉಳಿತಾಯವನ್ನ ಹೇಗೆ ಬಳಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಈ ದಿನ ಮತ್ತೆ ನಾಳೆ ನೀವು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಹಣಕಾಸಿನ ವಿಚಾರಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ದಾಖಲೆ ಪತ್ರಗಳನ್ನು ಕೂಲಂಕಷವಾಗಿ ನೀವು ಪರಿಶೀಲನೆ ಮಾಡಿ ಮುಂದುವರಿಬೇಕಾಗತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ, ಈ ಒಂದು ಹಿನ್ನೆಲೆಯಲ್ಲಿ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಬಂದ್ರೆ ಕೂಡಲೇ ಗಮನ ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿ ಇದ್ದಾನೆ. 4ನೇ ಮನೆ ಇದು, ಸುಖ ಸ್ಥಾನ ಇದು. ಆದರೆ ಈ ದಿನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಒಂದು ಮಿನಿಮಮ್ ಕಂಫರ್ಟ್ ಅನ್ನು ಪಡ್ಕೊಳ್ಳಿಕ್ಕೂ ಕೂಡ ಹೆಣಗಾಡಬೇಕಾಗತ್ತೆ. ಹಾಗಾಗಿ ಹೋರಾಟವೇ ಬದುಕು ಅನ್ನುವಂಥ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಈ ದಿನ ನಿಮಗೆ ಸ್ಪರ್ಧೆಗಳು ಎದುರಾಗುತ್ತೆ. ಹಾಗೆ ಈ ದಿನ ಮನಸ್ಸು ಕೂಡ ಸ್ಪರ್ಧೆಗೆ ಅಣಿಯಾಗಿದೆ. ಯಾರ ಮೇಲಾದರೂ ಕೂಡ ಮಾತಿನ ಮೂಲಕವೇ ನಿಮ್ಮ ಹರಿತವು ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತೀರಿ. ಆದರೆ ಈ ದಿನ ಕೆಲವೊಂದು ಅನರ್ಥಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಭಾರಿ ನಷ್ಟ ಏನಲ್ಲ, ಆದರೂ ಮನಸ್ಸಿಗೆ ಬೇಸರವಾಗುವಷ್ಟು ಮಟ್ಟಿಗೆ ನಷ್ಟ ಆಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರಾಗ್ಲಿ ಹಾಗೆ ನೆರೆಹೊರೆಯವರಲ್ಲಾಗ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪಿಸಿಕೊಳ್ಳುವಂಥದ್ದು, ಸಣ್ಣ ಪುಟ್ಟ ತಪ್ಪುಗಳನ್ನು ಕಂಡರೂ ಕೂಡ ಈ ದಿನ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಈ ದಿನದ ಸ್ವಭಾವ ಆಗಿರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಸಹೋದ್ಯೋಗಿಗಳಿರ್ಬೋದು, ನಿಮ್ಮ ಕೈ ಕೆಳಗಿನವರೇ ಇರ್ಬೋದು, ಅಂಥವರನ್ನು ಕೂಡ ಈ ದಿನ ಬಹಳ ಆತ್ಮೀಯವಾಗಿ ನೋಡ್ಕೊಳ್ಬೇಕಾಗತ್ತೆ. ಒಳ್ಳೆಯ ದಿನ ಬರುತ್ತೆ ಅಂತ ಹೇಳಿ ಭರವಸೆಯೊಂದಿಗೆ ಜೀವನ ಮಾಡಿ, ಆತ್ಮವಿಶ್ವಾಸದಿಂದ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೃಪ್ತಿ ಇದೆ. ಎಲ್ಲ ಒಂದು ಸಣ್ಣ ಪುಟ್ಟ ನೋವುಗಳು, ಒಂದು ದುಃಖದ ವಿಚಾರ ಕೂಡ ಮಧ್ಯೆ ಮಧ್ಯೆ ಬರಬಹುದು, ಆದರೂ ಅದನ್ನು ಸಮಷ್ಟಿಯಲ್ಲಿ ತಡೀತೀರಿ. ಹಾಗೆ ಈ ದಿನದ ವಿದ್ಯಮಾನಗಳು, ವ್ಯಾಪಾರಗಳು, ವ್ಯವಹಾರಗಳು ಅನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಲಾಭವನ್ನು ತರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಂದುವರಿಯುವಂಥದ್ದು. ಹಾಗೆ ಅದನ್ನೇ ಒಂದು ಕನ್ಸಿಸ್ಟೆನ್ಸಿ ಇಟ್ಟು ಮುಂದುವರಿಸ್ಬಿಟ್ರೆ ನಿಮಗೆ ಅದೇ ಒಂದು ಉದ್ಯೋಗ, ಅದೇ ಒಂದು ಹವ್ಯಾಸ, ಅದೇ ಒಂದು ಮನಸ್ಸಿನ ಒಂದು ಸಂತೋಷಕ್ಕೆ ಕಾರಣ. ಹಾಗಾಗಿ ಈ ಕಿರಿಕಿರಿಗಳನ್ನು ಆದಷ್ಟು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾವುದಾದ್ರೂ ಒಂದು ಸ್ಥಿರಾಸ್ತಿಯ ಬಗ್ಗೆ, ಸ್ಥಿರವಾದ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡಿ. ಈ ದಿನ ನಿಮಗೆ ಆಲೋಚನೆಗೆ, ತೀರ್ಮಾನಕ್ಕೆ ಉತ್ತಮವಾದಂತಹ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಪೋಷಕರಿಂದ ನೀವು ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಅವರಿಂದ ಹಣದ ಸಹಾಯ ಕೂಡ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು, ಅದು ನಿಮಗೆ ಸಂಬಂಧಪಟ್ಟಿರಲಿ, ನಿಮ್ಮ ಕುಟುಂಬಸ್ಥರಿಗೆ ಸಂಬಂಧಪಟ್ಟಿರಲಿ, ಅದನ್ನು ತುಂಬ ಶಾಂತಿಯಿಂದ ನೀವು ವ್ಯವಹಾರ ಮಾಡಬೇಕಾಗತ್ತೆ. ವ್ಯವಹಾರ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಆದರೆ ಕೆಲವೊಂದು ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಬೇಸರ ಪಡಬೇಡಿ. ಒಂದು ಮುಂದುವರಿಸುವಂಥ ಮನಸ್ಸನ್ನು ಇಟ್ಕೊಳ್ಳಿ. ಹಾಗೆ
ಈ ದಿನ ಕೆಲವು ವಿಚಾರಗಳನ್ನ ಬಹಳ ಬೇಗ ಪರಿಹಾರ ಮಾಡಿಕೊಂಡ್ರೆ ಉತ್ತಮ. ಅದನ್ನ ಮುಂದಕ್ಕೆ ಹಾಕಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ನಾಳೆಯ ದಿನ ಪಶ್ಚಾತ್ತಾಪ ಪಡುವಂತಹ ಕೆಲಸಗಳು ಈ ದಿನ ನಿಮಗೆ ಗೋಚರ ಆಗುತ್ತೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು 2ನೇ ಮನೆ. ಹಾಗೆ ಈ ದಿನದ ವಿದ್ಯಮಾನಗಳು ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ಇರುತ್ತೆ. ಅಲ್ಲೇ ಹಣದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಸ್ಪರ್ಧೆಗಳು ಜಾಸ್ತಿ, ಪೈಪೋಟಿಗಳು ಜಾಸ್ತಿ. ಅದರ ಮಧ್ಯೆ ನೀವು ನೆಲೆ ನಿಲ್ಲಬೇಕು ಅಂತ ಹೇಳಿದ್ರೆ ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ ನಿಮಗೆ ಬೆನ್ನೆಲುಬಾಗಿ ನಿಂತಿದೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದಿದ್ರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದ ವ್ಯವಹಾರಗಳು ಸ್ವಲ್ಪ ನಿರಾಶೆಯನ್ನ ತರಿಸುವಂಥದ್ದು. ಅತಿಯಾಗಿ ನೀವು ನಿರೀಕ್ಷೆಯನ್ನ ಇಟ್ಕೊಂಡ್ರೆ ಈ ದಿನ ನಿರಾಶೆ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರಿಂದಲೂ ಏನನ್ನೂ ಕೂಡ ಬಯಸಬೇಡಿ. ಹಾಗೆ ಎಲೆ ಮರೆ ಕಾಯಿಯಂತೆ ಈ ದಿನ ಜೀವನ ನಡೆಸುವಂಥದ್ದು ತುಂಬಾ ಉತ್ತಮ. ಇನ್ನು ಉದ್ಯೋಗಸ್ಥರಿಗೆ ಒಂದು ರೀತಿಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಅಧಿಕಾರಿಗಳಿಂದ ಒತ್ತಡ ಬರುವಂತಹ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮಗೆ ಮನೆ ಕೆಲಸ ಆಗಲಿ, ನಿಮ್ಮ ವೈಯಕ್ತಿಕ ಜವಾಬ್ದಾರಿಗಳಾಗಲಿ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಇದರಿಂದ ಸ್ವಲ್ಪ ಆಯಾಸ ಉಂಟಾಗುವಂಥದ್ದು, ಹಾಗೆ ಮಾನಸಿಕ ಒತ್ತಡದಿಂದ ಕೆಲ ಕಾಲ ಬಳಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನದಲ್ಲಿ ಕೆಲವು ನೆಂಟರು ನಿಮಗೆ ತೊಂದರೆಯನ್ನು ಉಂಟು ಮಾಡಲಿಕ್ಕೆ ಕಾಯ್ತಾ ಇರುವಂತಹ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ, ಅವರಿಂದ ದೂರ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತಿನ್ನುವ ಆಹಾರದಲ್ಲಿ ನೀವು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ. ಆಹಾರ ಸಾತ್ವಿಕವಾಗಿರಲಿ. ಜೊತೆಗೆ ವಿಹಾರ ಮಾಡುವಂಥದ್ದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವ್ಯಾಯಾಮ, ಇದನ್ನ ನೀವು ಇಟ್ಕೊಳ್ಳಿ. ಬದುಕು ಮತ್ತಷ್ಟು ಸುಂದರವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಧನಾತ್ಮಕ ಫಲಿತಾಂಶಗಳು ಇರುತ್ತೆ. ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ. ಹಠಾತ್ ಆಗಿ ಆರ್ಥಿಕ ಲಾಭ ಕೂಡ ಉಂಟಾಗುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ವಿಘ್ನಗಳಿಲ್ಲ, ನಿರ್ವಿಘ್ನವಾಗಿ ನೆರವೇರುತ್ತೆ ಈ ದಿನ. ಇನ್ನು ಕೆಲಸದಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಅದರಲ್ಲೂ ನಿರುದ್ಯೋಗಿಗಳು ಈ ದಿನ ಪ್ರಯತ್ನ ಪಟ್ಟರೆ ಈ ದಿನವೇ ಕೆಲಸವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕು, ಕಮಿಟ್ಮೆಂಟ್ ಅನ್ನುವಂಥದ್ದು ಬೇಕು. ಇನ್ನು ಕೆಲವೊಂದು ವ್ಯವಹಾರಗಳು ನಿಧಾನಗತಿಯಲ್ಲಿ ನಡೆಯೋದ್ರಿಂದ ನಿಮ್ಮ ತಾಳ್ಮೆ ನಿಮ್ಮ ಒಂದು ಪರೀಕ್ಷೆಗೆ ಗುರಿಯಾಗುವಂಥದ್ದು ಇರುತ್ತೆ. ಹಾಗಾಗಿ ತಾಳಿದವನು ಬಾಳಿಯಾನೋ ಅನ್ನುವಂಥ ವಿಚಾರವನ್ನ ಈ ದಿನ ನೀವು ಅರ್ಥೈಸಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂತಹ ಕೆಲವೊಂದು ಬದಲಾವಣೆಗಳಾಗುತ್ತೆ. ಈ ವ್ಯಾಪಾರ ವ್ಯವಹಾರ ನಿಮ್ಮ ಕೈಯಲ್ಲಿ ಇರಲ್ಲ. ಹಾಗಾಗಿನೇ ಬಹಳ ಮುತುವರ್ಜಿಯಿಂದ ಕೆಲಸಗಳನ್ನು ಮುಂದುವರಿಸಬೇಕು. ನೀವು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ. ಆದರೆ ಆ ಯೋಜನೆಗಳ ಬಗ್ಗೆ ನೀವು ಕುಟುಂಬದಲ್ಲಿರುವಂಥವರ ಸಲಹೆಯನ್ನು ಪಡ್ಕೊಳ್ಳಿ, ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ಭಾವನಾತ್ಮಕವಾದಂತಹ ಬಂಧನಕ್ಕೆ ಒಳಗಾಗಬೇಡಿ. ಕೆಲವೊಂದು ಸನ್ನಿವೇಶಗಳು ನಿಮ್ಮನ್ನ ಸ್ವಲ್ಪ ವೀಕ್ ಮಾಡಿಬಿಡುತ್ತೆ. ಹಾಗಾಗಿನೇ ಅಂತಹ ಸನ್ನಿವೇಶಗಳಿಂದ ದೂರ ಇರುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಮರುಚಾಲನೆಗೆ ಒಳಪಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಿಗೆ ಅನುಗುಣವಾದಂತಹ ಪರಿಸ್ಥಿತಿ ಇರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಈ ಸಂದರ್ಭ ನಿಮಗೆ ನೆನಪಿನಲ್ಲಿ ಉಳಿಯುವಂತಹ ಸಂದರ್ಭ. ಹಾಗೆ ಹೆಚ್ಚಿನ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡ್ತೀರಿ. ಹೆಚ್ಚಿನ ಲಾಭದ ಸೂಚನೆಗಳು ಈ ದಿನ ನಿಮಗೆ ಕಂಡುಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆ. ಎಲ್ಲಿ ಕೈ ಹಾಕಿದ್ರೂ ಕೂಡ ಈ ದಿನ ಹಿನ್ನಡೆ ಇಲ್ಲ ನಷ್ಟ ಇದೆರಡೂ ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುವಂತದ್ದು ಇದೆ. ಅದಕ್ಕಾಗಿ ಕಾರ್ಯಕಾರಣ ಸಂಬಂಧವನ್ನು ನೀವು ನೋಡಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಮನಸ್ಸನ್ನು ಬಾಧಿಸೋದ್ರಿಂದ ಯಾವುದೇ ಹೊಸ ವಿಚಾರಗಳತ್ತ ಮನಸ್ಸು ಇರಲ್ಲ. ಹಾಗಾಗಿನೇ ಆರೋಗ್ಯ ಹೊಂದಿದ್ರೆ ಸಾಕು ಅನ್ನುವಂತಹ ತೀರ್ಮಾನ, ಇದು ತಾತ್ಕಾಲಿಕವಾದಂತಹ ತೀರ್ಮಾನ, ಇದಕ್ಕೆ ನೀವು ಬದ್ಧರಾಗಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಭಾಗವಹಿಸುವಂತಹ ಒಂದು ಸೂಚನೆ ಕೂಡ ಇದೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿವಾದಗಳು ಬರಬಹುದು. ಅದರಲ್ಲೂ ತೀರಾ ಆತ್ಮೀಯರ ಜೊತೆಯಲ್ಲಿ ಈ ವಿವಾದಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರಿರಲಿ, ಕುಟುಂಬಸ್ಥರ ಪರವಾಗಿ ಈ ದಿನ ನೀವು ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಬಹುದು. ಏನೇ ಮಾಡಿದ್ರೂ ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡಿ. ನಾಳೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಈ ದಿನದ ತೀರ್ಮಾನ ರಿಫ್ಲೆಕ್ಟ್ ಆಗುವಂಥದ್ದು ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಸಮಸ್ಯೆಗಳನ್ನ, ಕಿರಿಕಿರಿಗಳನ್ನು ನೀವು ನಿಭಾಯಿಸುವಂಥದ್ದು ಇದೆ. ಅಂಥದ್ರಲ್ಲಿ ಸ್ವಲ್ಪ ಎಡುತ್ತೀರಿ. ಆತುರವಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ, ಎಡವಟ್ಟಾಗುತ್ತೆ. ಹಾಗಾಗಿ ವ್ಯವಹಾರಗಳ ಬಗ್ಗೆ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ನೃಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 11ನೇ ಮನೆ. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ವಿದ್ಯಮಾನಗಳಲ್ಲಿ ಅದ್ಭುತವಾದಂತಹ ಜಯ ಸಿಕ್ಕತ್ತೆ. ನಿಮ್ಮ ಶ್ರಮಕ್ಕೂ ಮೀರಿದಂತಹ ಒಂದು ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಯಾಕೆಂದ್ರೆ ಈ ದಿನ ಸಾಮಾನ್ಯ ವಿಚಾರಗಳನ್ನು ಕೂಡ ಅಸಾಮಾನ್ಯರಂತೆ ವೀಕ್ಷಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಎಕ್ಸ್ಟ್ರಾ ಆರ್ಡಿನರಿ ವೈಡ್ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಜೊತೆಗೆ ನಿಮ್ಮ ಕನಸುಗಳಲ್ಲಿ ಬಂದಂತಹ ಕೆಲಸಗಳನ್ನು ಈ ದಿನ ಮಾಡುವಂಥದ್ದು ಕೂಡ ಇದೆ. ಅಂದುಕೊಂಡಂತಹ ಕಾರ್ಯ ಈ ಸಂದರ್ಭದಲ್ಲಿ ಸಫಲವಾಗುತ್ತೆ. ಇನ್ನು ಈ ದಿನದಲ್ಲಿ ಸಾಮಾನ್ಯಕ್ಕಿಂತಲೂ ಕೂಡ ಈ ದಿನ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮುಗಿಸುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಎನರ್ಜಿ ಲೆವೆಲ್ ಇದೆ. ಅದನ್ನ ಒಂದು ಧನಾತ್ಮಕವಾದಂತಹ ಉದ್ದೇಶಕ್ಕೆ ಬಳಸ್ಕೊಳ್ಳಿ. ಏನಾದರೂ ಒಂದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ಇವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ನೀಡಬೇಕಾಗುತ್ತೆ. ತಂದೆ ತಾಯಿಯಂದ್ರಿದ್ರೆ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಈ ದಿನ ಮುಂದುವರಿರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಆದಾಯ ಉತ್ತಮವಾಗುವಂತಹ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಈ ದಿನದಲ್ಲಿ ಈ ದಿನದ ಬೆಳವಣಿಗೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಇನ್ನೂ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಕಾಲಭೈರವೇಶ್ವರ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಚಂದ್ರನಿಂದ ಉತ್ತಮವಾದಂತಹ ಫಲಗಳಿದೆ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, 10ನೇ ಮನೆಯಲ್ಲಿ ಇರೋದ್ರಿಂದ ಈ ದಿನ ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶವನ್ನೇ ಎದುರಿಸ್ತೀರಿ. ಅದರಲ್ಲೂ ಈ ದಿನ ಅನ್ಯಾಯವನ್ನು ಕಂಡರೆ ನಿಮಗೆ ಆಗಲ್ಲ, ಅದನ್ನು ಕೂಡ ಪ್ರತಿಭಟಿಸುವಂಥದ್ದು. ಜೊತೆಗೆ ಈ ಎದುರಾಳಿ ಯಾರಿದ್ದಾರೆ ಅವರನ್ನು ಸಮರ್ಥವಾಗಿ ಬಗ್ಗು ಬಡಿಯುವಂತಹ ಒಂದು ಕೆಲಸ ಕೂಡ ಆಗತ್ತೆ. ಒಟ್ಟಾರೆ ಈ ದಿನ ಮಾತು ಖರ್ಚಾಗತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಆದರೆ ಈ ದಿನ ಕೆಲವು ಸಮಸ್ಯೆಗಳೊಡನೆ ನಿಮ್ಮನ್ನು ನೀವು ಗುರುತಿಸಿಕೊಂಡರೆ ಅಲ್ಲಿ ನಿಮಗೆ ಎಡವಟ್ಟಾಗುವಂಥದ್ದು ಇದೆ. ಹಾಗಾಗಿ ಸಮಸ್ಯೆಗೆ ಉತ್ತರ ರೂಪವಾಗಿ ನಿಲ್ಲಬೇಕೇ ಹೊರತು ಸಮಸ್ಯೆಯಾಗಿ ನೀವು ನಿಲ್ಲಬಾರದು. ಅಷ್ಟರ ಮಟ್ಟಿಗೆ ನಿಮ್ಮ ಆಲೋಚನೆ, ನಿಮ್ಮ ವ್ಯವಹಾರ, ನಿಮ್ಮ ಒಂದು ಪೂರ್ವ ಸಿದ್ಧತೆಯನ್ನ ರೀಅಲೈನ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಕನಸುಗಳನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭ. ಹಾಗಾಗಿ ನಾಳಿನ ದೃಷ್ಟಿಯಲ್ಲಿ ಈ ದಿನ ಕೈಗೊಳ್ಳುವಂತಹ ಕನಸು ನಿಮಗೆ ಭದ್ರವಾಗಿರುತ್ತೆ. ಹಾಗಾಗಿನೇ ಈ ದಿನ ಆ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ
ನಿಮ್ಮಿಂದ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಈ ದಿನ ನಿಮಗಾಗಿ ಕಾಯ್ತಾ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ಯಾರನ್ನೂ ಕೂಡ ಕಾಯಿಸುವಂಥದ್ದು ಅಷ್ಟೊಂದು ಉಚಿತ ಅಲ್ಲ. ಅಂದ್ರೆ ಅವರದ್ದೇ ಆದಂತಹ ಒಂದು ಸಮಯ ಇದೆ, ಅವರದ್ದೇ ಆದಂತಹ ಒಂದು ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ಈ ಸಂದರ್ಭದ ಸೂಕ್ಷ್ಮತೆಯನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ತಿನ್ನುವಂತಹ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಬೇಕು. ವೈಯಕ್ತಿಕ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಈ ದೃಷ್ಟಿ ದೋಷ ಬೇರೆ ನಿಮಗೆ. ಹಾಗಾಗಿ ಕೆಲಸವನ್ನ ಪೂರ್ಣಗೊಳಿಸಲಿಕ್ಕೂ ಕೂಡ ಮನಸ್ಸಿದ್ರೂ ಒಂದು ರೀತಿಯಲ್ಲಿ ಅಪೂರ್ಣತೆ ಇರುತ್ತೆ, ಅಸಂತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಉತ್ಸಾಹ ಏನಿದೆ, ನಿಮ್ಮ ಝೀಲ್ ಏನಿದೆ, ಅದನ್ನ ಕ್ಲಿಷ್ಟ ಕಾರ್ಯಗಳನ್ನ ಸುಲಭದಲ್ಲಿ ಮಾಡಲಿಕ್ಕೆ ಸಹಾಯ ಮಾಡಿಕೊಳ್ಳಿ. ಹಾಗಾಗಿ ಈ ದಿನ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಹೊಸ ಯೋಜನೆಗಳನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಮತ್ತೊಮ್ಮೆ ನೀವು ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ಸಹಮತಿಯನ್ನು ಪಡ್ಕೊಳ್ಳುವಂತಹ ವಿಚಾರ, ಇದು ನಿಮಗೆ ತುಂಬಾ ಸಕ್ಸಸ್ ಅನ್ನು ತರುತ್ತೆ, ಮುಂದುವರಿಸಬಹುದು. ಇನ್ನು ಈ ದಿನ ಯಾವುದೇ ಹಿರಿಯರ ಮಾರ್ಗದರ್ಶನ, ಒಂದು ಕಿರಿಯರ ಸಹಾಯ ಸಹಕಾರಗಳು, ಇದನ್ನ ನೀವು ತುಲನಾತ್ಮಕವಾಗಿ ನೋಡಬೇಕಾಗತ್ತೆ. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಇದ್ದಾಗೆ ಬುದ್ಧಿ ಪ್ರಬುದ್ಧವಾಗುತ್ತೆ. ಆದರೆ ಈ ಒಂದು ದೈಹಿಕವಾದಂತಹ ಕಷ್ಟದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯುವಕ ಯುವತಿಯರೇ ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುವಂಥದ್ದು, ಅವರಿಂದ ಪೂರ್ಣ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಈ ದಿನ ಸಾಮಾನ್ಯಕ್ಕಿಂತ ಮುಂಚಿತವಾಗಿ ಕೆಲಸಗಳನ್ನು ಮಾಡ್ತೀರಿ, ಇದರಿಂದ ಮನಸ್ಸಿಗೂ ಕೂಡ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇದ್ರೆ ಅದನ್ನ 4 ಗೋಡೆಯ ಒಳಗೆ ಚರ್ಚೆ ಮಾಡಿ ಇತ್ಯರ್ಥ ಮಾಡಿಕೊಳ್ಳಿ, ಹೊರಗಡೆ ಆ ವಿಚಾರವನ್ನ ಕಳಿಸಬೇಡಿ. ಇನ್ನು ಈ ದಿನ ನಿಮಗೆ ನಿಮ್ಮ ಹಿತ ಶತ್ರುಗಳನ್ನ ಅವರ ಕೆಲಸದ ಸ್ಥಳದಲ್ಲೇ ಹಿಮ್ಮೆಟ್ಟಿಸುವಂತಹ ಸಾಧ್ಯತೆ ಇದೆ. ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಹೂಡಿಕೆ ಏನಿದೆ ಅದು ಸ್ಥಿರಾಸ್ತಿಯ ಮೇಲೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಸ್ವಲ್ಪ ನಕಾರಾತ್ಮಕವಾದಂತಹ ಚಿಂತನೆ ಕೂಡ ಇರುತ್ತೆ. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯನ್ನ ಕುಗ್ಗಿಸುವಂತಹ ಒಂದು ಘಟನೆ ನಡೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸ್ಪರ್ಧೆ, ನಿಮ್ಮ ಪೈಪೋಟಿ, ನಿಮ್ಮ ಕಾಂಪಿಟೇಷನ್ ಏನಿದೆ ಅದರಲ್ಲಿ ನೀವು ಸಮರ್ಥವಾಗಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಕೆಲಸಗಳಲ್ಲಿ ನಿರಾತಂಕವಾದಂತಹ ದಾರಿ ಸಿಕ್ಕತ್ತೆ. ಇಲ್ಲಾಂದ್ರೆ ಆತಂಕಗಳು ಜಾಸ್ತಿ, ಕಷ್ಟಗಳು ಜಾಸ್ತಿ ಬರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ವಿಚಾರವನ್ನು ಕೂಡ ಸ್ವಲ್ಪ ವಿನೋದದಿಂದ ನೀವು ಪರಿಗಣಿಸಬೇಕು. ಸ್ವಲ್ಪ ಹಾಸ್ಯದ ಲೇಪನ ವಿಚಾರಗಳಿಗೆ ಬೇಕು. ಇಲ್ಲಾಂದ್ರೆ ಜೀವನ ನಿಮಗೆ ಸ್ವಲ್ಪ ಆನಂದದಾಯಕವಾಗಿರಲ್ಲ, ಕಲರ್ಫುಲ್ ಆಗಿ ಇರಲ್ಲ. ಇನ್ನು ಈ ದಿನ ಯಾರಾದರೂ ನಿರ್ಗತಿಕರು ಬಂದ್ರೆ, ನಿಮ್ಮ ಸಹಾಯವನ್ನ ಅರಸಿ ಬಂದ್ರೆ ಅಂಥವರ ಒಂದು ವಿಶೇಷವಾದಂತಹ ಸ್ಥಾನವನ್ನ, ಗುಣಲಕ್ಷಣಗಳನ್ನು ನೀವು ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಕೆಲಸ ನಿಧಾನ ಆದರೂ ಕೂಡ ಸ್ಥಿರವಾದಂತಹ ಫಲವನ್ನು ಕೊಡುತ್ತೆ. ನಿಧಾನವೇ ಪ್ರಧಾನ, ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಇನ್ನು ಈ ದಿನ ಎಚ್ಚರಿಕೆಯಿಂದ ನಿಮ್ಮ ಮಾತುಗಳನ್ನು ಆಡಬೇಕಾಗುತ್ತೆ. ಮಾತಿಗೆ ಈ ದಿನ ಕಟ್ಟು ಬಿದ್ದು ಕೆಲವೊಂದು ಕಾರ್ಯಗಳನ್ನು ಮಾಡಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮೌನವಾಗಿ ಇರುವಂಥದ್ದೇ ಉತ್ತಮ. ಇನ್ನು ಈ ದಿನ ನಿಮ್ಮ ಪರಿಚಿತರ ಜೊತೆಯಲ್ಲಿ ಕೆಲವು ವಿಚಾರಗಳಲ್ಲಿ ಪಶ್ಚಾತ್ತಾಪವನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಆಲೋಚನೆ ಧನಾತ್ಮಕವಾಗಿರಲಿ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ನಿಮಗೆ ಅಭಿವೃದ್ಧಿಯತ್ತ ಸಾಗುತ್ತೆ. ಒಳ್ಳೆಯ ಸಮಯ ನಿಮಗೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.